ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ಕಿಚನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಕಿಚನ್ ಟೂಲ್ಸ್ ಬಗ್ಗೆ. ಸೊ ಒಮ್ಮೆ ನೋಡಿ ಕಿಚನ್ ಟೂಲ್ಸ್ ಅಲ್ಲಿ ಹೇಗಿದೆ ಅಂದ್ಬಿಟ್ಟು. ಮೊದಲು ಮಾಡಿಸಿದಾಗ ಈ ಥರ ಏನು ಮಾಡಿಸಿರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಸೊ ಈಗ ನೋಡಿ ನಮ್ಮ ಕಿಚನ್ ಹೇಗಿದೆ ಅಂದ್ಬಿಟ್ಟು. ಆ್ಯಕ್ಚುಲಿ ಈ ಕಿಚನ್ ಆರಾಮಾಗಿ ಚಿಕ್ಕದಾದರೂ ಈಗ ಚೊಕ್ಕವಾಗಿದೆ. ಮೊದಲಂದ್ರೆ ತುಂಬ ಕಷ್ಟ ಆಗ್ತಿತ್ತು. ನೋಡಿ ಮೇಲೆ ಯಾವ ರೀತಿ ಮಾಡಿಸಿದೆ ಸ್ಟೋರೇಜ್ಗೆ. ಈ ಕಬೋರ್ಡ್ಸಲ್ಲಿ ಬೇರೆ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇಟ್ಕೊಳ್ಬೋದು. ಕೆಳಗಡೆ ನೋಡಿ ಯೂನಿಟ್ ಇದನ್ನು ಮೇಲೆ ಕೆತ್ತಿದ್ರೆ ಸಾಕು, ನೀಟಾಗಿ ಸ್ಪ್ರಿಂಗ್ ಟೈಪಲ್ಲಿದೆ ಇದು. ಇದು ಗ್ಯಾಸ್ ನೋಡಿ, ಪ್ರೆಸ್ಟೇಜ್ ವೆಕಟ್ನರ್. ಸೊ ನೋಡಿ ಈ ಕಡೆ ನೋಡಿ, ಈ ಯೂನಿಟಲ್ಲಿ ಬಾಸ್ಕೆಟ್ ಇದೆ. ಇದು ಈರುಳ್ಳಿ ಹಾಕೋ ಬಾಸ್ಕೆಟು. ನೀಟಾಗಿ ಒಂದು ಪೇಪರ್ ಹಾಕಿ ನೀಟಾಗಿ ಹಾಕಿದೆ. ಈ ಬಾಸ್ಕೆಟ್ ಬಂದು ಬೆಳ್ಳುಳ್ಳಿ ಬಾಸ್ಕೆಟು. ಆ್ಯಕ್ಚುಲಿ ಎರಡಕ್ಕೆ 10,000 ಆಯಿತು. ಇದು 2,80,000 ಆಯಿತು ಬರೀ ಮೆಟೀರಿಯಲ್ಸ್ಗೆ. ನೋಡಿ ಇದನ್ನು ಮೇಲೆ ಓಪನ್ ಮಾಡೋದು. ಇದು ಸ್ಟೋರೇಜ್ ಬಾಕ್ಸ್, ಲೈಕ್ ಅಕ್ಕಿ, ಹಿಟ್ಟು ಎಕ್ಸೆಟ್ರಾ ನಾವೇನು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡೋದು. ಇದನ್ನು ಬಿಟ್ಟರೆ ಇದು ಮಿಕ್ಸಿ ಯೂನಿಟ್ಟು. ಮಿಕ್ಸಿ ಹಾಕ್ಕೊಳ್ಳೋದಕ್ಕೆ ಇಲ್ಲೇ ಇದೆ. ಇದು ನೋಡಿ, ಇಲ್ಲಿ ನಮಗೇನು ಬೇಕೋ ಅಲ್ಲಿ ತಗೊಳ್ಳೋದಕ್ಕೆ ಆರಾಮಾಗಿದೆ. ಈ ಯೂನಿಟಲ್ಲಿ ನಾವು ಹೆಚ್ಚಾಗಿ ತೆಗಿಯೋದಕ್ಕೆ ಹೋಗಲ್ಲ, ಗ್ಲಾಸಸ್ ಇದ್ದಾವೆ, ಅದು ಗ್ಲಾಸಿಂದ ಮಾಡಿದ್ದೆ. ಇಲ್ಲಿ ಬೇರೆ ಕಪ್ಸ್ ಎಲ್ಲ ಇಡೋದಕ್ಕೆ ಆಗುತ್ತೆ. ನಾವು ನೆಕ್ಸ್ಟ್ ಯೂನಿಟಲ್ಲಿ ಸೊ ನೋಡಿ, ಇಲ್ಲಿ ಅಷ್ಟೇ ಕಪ್ಸ್ ಇಟ್ಟಿದೆ. ಅಲ್ಲಿ ಮಧ್ಯಕ್ಕಿರೋದು ಗಾಜಿಂದ ಮಾಡಿರೋದು. ಈ ಗ್ಲಾಸ್ ಡೋರ್ಸ್ ಎಲ್ಲ ನೀಟಾಗಿ ಚೆನ್ನಾಗಿದ್ದಾವೆ. ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಾವೇನೇ ತೊಗೊಳ್ಬೇಕಂದ್ರೂ ಆರಾಮಾಗಿ ತೊಗೊಳ್ಬೋದು. ಇದು 3 ಸ್ಟೆಪ್ ಇದೆ. ಈ ಕಡೆ ಸ್ಟೆಪ್ಪು, ಇದೊಂದು ಸ್ಟೆಪ್, 3 ಇದೆ. ಸೊ ಎಲ್ಲ ಬಾಕ್ಸಸ್ ನೀಟಾಗಿದೆ. ಇದರಲ್ಲಿ ಇಂಪಾರ್ಟೆಂಟಾಗಿ ಒಂದು ನಾವು ನೋಡಬೇಕಾಗೋದೇನೆಂದರೆ ಪ್ಯಾಂಟ್ರಿ ಯೂನಿಟ್ಟು. ನೋಡಿ ಇಲ್ಲಿ ಎಲ್ಲ ಇಟ್ಕೊಳ್ಳೋಕೆ ಚೆನ್ನಾಗಿದೆ. ನಾನು ಪ್ಯಾಂಟ್ರಿ ಯೂನಿಟ್ ನೋಡಿಸ್ತೀನಿ ನೋಡಿ. ಈ ಪ್ಯಾಂಟ್ರಿ ಯೂನಿಟಲ್ಲಿ ಏನಂದರೆ ನಾವು ತೆಗಿಯೋ ತಕ್ಷಣ ಅದು ಮುಂದಕ್ಕೆ ಬರುತ್ತೆ. ನಮಗೇನು ಬೇಕೋ ಅದನ್ನು ನೀಟಾಗಿ ಎತ್ಕೊಳ್ಬೋದು. ನನಗೆ ಗೊತ್ತಿದ್ದಂಗೆ ಯೂನಿಟ್ ಮಾಡಿಸ್ಕೊಂಡ್ರೆ ತುಂಬ ಇಂಪಾರ್ಟೆಂಟಾಗಿ ಇದೆಲ್ಲ ಸ್ಟೋರ್ ಮಾಡ್ಕೊಳ್ಬೋದು. ಎಲ್ಲ ಈ ಪ್ಯಾಂಟ್ರಿ ಯೂನಿಟಲ್ಲೇ ಆಗೋದ್ರಿಂದ ನಮಗೆ ಪ್ಲೇಸಸ್ ಅಷ್ಟೊಂದು ಅವಶ್ಯಕತೆ ಇರಲ್ಲ ಅಂದ್ಕೊಳ್ತೀನಿ. ನೋಡಿ ಯಾವ ರೀತಿ ಬಾಕ್ಸಸ್ ಇಟ್ಟಿದ್ದಾರೆ ಅಂದ್ಬಿಟ್ಟು. ನೋಡಿ ತೆಗಿಯೋದಕ್ಕಷ್ಟೇ ಸೈಡಲ್ಲಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನೋಡಿ ಈ ಯೂನಿಟ್ಗಳಲ್ಲಿ ಇದೆ ಅಂದ್ಬಿಟ್ಟು. ನೋಡಿ ಇದರಲ್ಲಿ ಬೌಲ್ಸು ಮತ್ತು ಮಿಕ್ಸಿ ಎಕ್ಸೆಟ್ರಾ ನಾವು ಏನು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಬೌಲ್ಸ್ ಇದ್ದಾವೆ ನೋಡಿ. ಇದು ಫೈಬರ್ದು. ಇದರಲ್ಲೆಲ್ಲ ಸ್ಪೂನ್ಸು ಎಕ್ಸೆಟ್ರಾ ಚಾಕುಸು ಇನ್ನೂ ಆ ಥರ ಇಟ್ಟಿದ್ದಾರೆ. ಇದನ್ನು ತೆಗಿಯೋದಕ್ಕೆಲ್ಲ ಈಸಿಯಾಗಿದೆ, ಮೊದಲ ಥರ ಇಲ್ಲ. ಇದು ಗ್ಲಾಸಸ್ ಯೂನಿಟು ಮತ್ತು ಚೆಂಬು ಈ ಥರ ಇಟ್ಟಿದ್ದಾರೆ. ಈ ಯೂನಿಟಲ್ಲಿ ನೋಡಿ ನಾವು ಯೂಸ್ ಮಾಡೋ ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಟಿದೆ. ಈ ಕಬೋರ್ಡ್ಸಲ್ಲಿ ನೋಡಿ, ಇದು ಈ ಯೂನಿಟ್ ಬಂದು ದೊಡ್ಡದಾಗಿ ನಾವೇನು ಎಷ್ಟೊಂದು ಯೂಸ್ ಮಾಡಲ್ಲೋ ಅದನ್ನೇ ಇಲ್ಲಿ ಇಟ್ಟಿದೆ. ಸ್ವಲ್ಪ ದೊಡ್ಡದಾಗಿದೆ, ನಾವು ಹೆಚ್ಚಾಗಿ ಯೂಸ್ ಮಾಡಿದೆ. ಯಾಕಂದರೆ 10,000. ಈ ಪ್ಯಾಟ್ರಿ ಯೂನಿಟ್ ಮತ್ತೆ ನೋಡಿಸ್ತಾ ಇದ್ದೀನಿ. ಯಾರಾದರೂ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಪ್ಲೀಸ್ ಎಲ್ಲ ಸಾಮಾನೆಲ್ಲ ಇಲ್ಲೇ ಇಡಿಸುತ್ತೆ. ನಾವು ಕಿಚನಲ್ಲಿ ಯೂಸ್ ಮಾಡೋ ಸಾಮಾನು ಇದನ್ನು ಬಳಸಿದ್ರೆ ಇಂಪಾರ್ಟೆಂಟಾಗಿ ಸರಿ ಹೋಗುತ್ತೆ. ಮೇಲೆ ನೋಡಿ ನಾವು ದೊಡ್ಡ ಸಾಮಾನೆಲ್ಲ ಇದರಲ್ಲಿ ಕಬೋರ್ಡ್ಸಲ್ಲಿ ಹಾಕ್ಬಿಟ್ರೆ ಆರಾಮಾಗಿರುತ್ತೆ. ಮತ್ತು ಕಿಚನ್ ಬಿಟ್ಟು ಹಾಲೊಳಗಡೆ ಹೋದರೆ ಆರ್ಚ್ ಇದೆ ನೋಡಿ. ಈ ಆರ್ಚಲ್ಲಿ ಯಾವ ರೀತಿ ಮಾಡಿದಾರಂತೆ, ಮೊದಲು ಇಲ್ಲಿ 2 ಕಂಬ ಇತ್ತು. ಈ ಕಡೆ ಒಂದು ಕಂಬ ಮತ್ತು ಆ ಕಡೆ ಒಂದು ಕಂಬ. ಇದು ಗ್ಲಾಸ್ ಡೋರ್ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆ್ಯಕ್ಚುಲಿ 4 ಸ್ಟೆಪ್ ಇದೆ ಇಲ್ಲಿ. ಈ ಕಡೆ ಒಂದು, ಆ ಕಡೆ ಒಂದು, 2 ಇದೆ. ಆರ್ಚ್ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನೋಡಿ ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಡೋರ್ ನೋಡಿ ಯಾವ ರೀತಿ ಇದೆ ಅಂತ. ಇಲ್ಲಿ ಮೊದಲಿದ್ದು ಕಂಬಗಳು, ಈಗ ಮೇಲೆ ನೋಡಿ ಯಾವ ರೀತಿ ಇದೆ, POP ಅಂದ್ಬಿಟ್ಟು. ಇನ್ನೂ ಇದನ್ನು ಮಾಡ್ತಾರೆ ಇರೋದ್ರಿಂದ POPಗೆ ಇನ್ನೂ ಕಲರ್ ಹಾಕಿಲ್ಲ ನೋಡಿ. ಮತ್ತು TV ಶೋಕೇಶ್ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. TV ಶೋಕೇಶ್ ಚೆನ್ನಾಗಿದೆ, ಆರಾಮಾಗಿ ಸಿಂಪಲ್ ಆಗಿರುತ್ತೆ. ಇದು ಅಷ್ಟೊಂದು ಜಾಗ ಹಿಡಿಯೋದಿಲ್ಲ ನೋಡಿ. ಕೆಳಗಡೆ ಕಬೋರ್ಡ್ಸ್ ಇದ್ದಾವೆ. ಈ ಡ್ರಾಗಳಲ್ಲಿ ಏನಿದ್ದಾವೆ ಅಂದ್ಬಿಟ್ಟು ನಾವೇನು ಬೇಕಾದರೂ ಇಟ್ಕೊಳ್ಬೋದು.
ನೋಡಿ ನಾವು ಟಿ ವಿ ಶೋಕೇಶ್ ಸಾರಿ ಟಿ ವಿ ಯೂನಿಟ್ಗೆ ಇದರಲ್ಲಿ ಟಿ ವಿ ರಿಮೋಟ್ಗಳು ಅಂದರೆ ನಾವು ಎಕ್ಸೆಟ್ರಾ ಏನೇನು ಇರುತ್ತೋ ಅದನ್ನೆಲ್ಲ ಇಟ್ಕೊಳ್ಬೋದು. 4 ಡ್ರಾ ಇದೆ ನೋಡಿ. ಮತ್ತು ಇದು ಹೊಸ್ದಾಗಿ ಶೋಕೇಶ್ ಅಂತೆ, ಇದನ್ನು ಮಾಡಿಕೊಟ್ಟಿದ್ದಾರೆ ನೋಡಿ. 280 ಆಯಿತು ಬರೀ ಮೆಟೀರಿಯಲ್ಸ್ಗೆ ಮಾತ್ರ, ಮತ್ತು 1,00,000 ಆಯಿತು ನಮಗೆ ಇದ್ರ ಕೂಲಿ. ಇದು ಸಪ್ರೇಟ್ ಪಿ ಒ ಪಿ ಸಪ್ರೇಟು, ಇದು ಹಾಲಲ್ಲಿಂದು. ಅದು ಚಿಕ್ಕದಾಗಿ ಮನೆ, ಅದು ಚೊಕ್ಕವಾಗಿದೆ ಈಗ. ಫಸ್ಟ್ ಈ ಥರ ಇರಲಿಲ್ಲ, ಇದೆಲ್ಲ ಈ ನಡುವೆ ಮಾಡಿಸಿರೋದು. ಬಟ್ ಇದು ಫಸ್ಟ್ ಮಾಡಿಸಿದಾಗ ಏನೂ ಇರಲಿಲ್ಲ, ಸಿಂಪಲಾಗಿತ್ತು. ಆ್ಯಕ್ಚುಲಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಹೇಗಿದೆ ಅಂದ್ಬಿಟ್ಟು. ನನಗೆ ಗೊತ್ತಿದ್ದಾಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಇದು ಹೊಸ್ದಾಗಿ ಬಂದಿರೋ ಮಾಡೆಲ್ ಅಂತ ಹೇಳಿದ್ರು ನೋಡಿ. ಯಾವ ರೀತಿ ಇದೆ, ಅವ್ರು ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕಾಗದೆ ನಾನು ಹೇಳ್ತಿದ್ದೀನಿ ನೋಡಿ. ಟಿ ವಿ ಶೋಕೇಶಿಂದ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದು ಗ್ಲಾಸ್ ಯೂನಿಟ್ ಅಂತೆ, ಗ್ಲಾಸ್ ಶೀಟ್ ಅಂತೆ ನೋಡಿ. ನೀರು ಬಿದ್ದರೂ ಏನೂ ಆಗೋಲ್ಲ, ನಾವೇನಾದರೂ ಇದು ನೀಟಾಗಿ ಒರೆಸ್ಕೊಳ್ಬೋದು. ಇದನ್ನು ಕಿಚನಲ್ಲಿ ಮತ್ತು ಟಿ ವಿ ಶೋಕೇಶ್ ಮೇಲೆ ಹೆಚ್ಚಾಗಿ ಬಳಸಿದ್ದಾರೆ. ಇದು ಒಂದು ರೂಮಲ್ಲಿ ಇದು ಮೊದಲು ಕಬೋರ್ಡ್ ಇತ್ತು, ಈಗ ಮತ್ತೆ 2 ಶೆಲ್ಫ್ ಇತ್ತು, ಈಗ ಕಬೋರ್ಡ್ ಮಾಡಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಮತ್ತು ಇದು ಸ್ಲಿಪ್ಪರ್ ಸ್ಟ್ಯಾಂಡು. ಈ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಏರೋಟ್ ಸಹ ಇದೆ. ಆ ಬ್ಲ್ಯಾಕ್ ಕಲರಲ್ಲಿ ಕಾಣಿಸುತ್ತಲ್ಲ, ಅದು ಏರೋಟು. ಮೊದಲು ಇದ್ದಿದ್ದಕ್ಕಿಂತ ಈಗ ಚೆನ್ನಾಗಿದೆ. ಎಲ್ಲ ಸಾಮಾನು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ನೀಟಾಗಿ ಇಟ್ಬೋದು. ಮೊದಲಂದರೆ ಸ್ಲಿಪ್ಪರೆಲ್ಲ ಎಲ್ಲಿಂದಲ್ಲೂ ಇತ್ತು, ಈಗ ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ಗೊತ್ತಿದ್ದಾಗ ಇಷ್ಟ